ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಿನ್ನೆ ತಾನೇ ನಮ್ಮ ಮಮ್ಮಿ ಮನೆಗೆ ಬಂದೆ ಅಂತ ಹೇಳಿದ್ನಲ್ಲ. ಆ್ಯಂಡ್ ಹಾಗೆ ಬಂದಿದ್ದೀನಿ, ಅಜ್ಜಿ ಮನೆಗೆ ಹೋಗಿ ಬರೋಣ ಅಂತ ನಾನು ಮತ್ತು ಮಮ್ಮಿ ಮಾತಾಡ್ಕೊಂಡ್ವಿ. ನಮ್ಮ ಆಂಟಿ ಮಗ ಮದನ್ ಇದನ್ನಲ್ಲ, ನನ್ನ ಕಸಿನ್, ಅವನು ಮನೆಗೆ ಬಂದ ಪಿಕ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಅವರು ನಮ್ಮಿಂದನೇ ಬರ್ತಾಯಿದ್ದಾರೆ. ಏನು ಮಾಡ್ತಿದ್ಯಾ? ಕಾಳು ತೊಳೆದ್ಬಿಟ್ಟು ವಡೆ. ಯಾವ ವಡೆ? ವಡೆ. ಅಲ್ಲಿ ಆಂಟಿ ಏನು ಮಾಡ್ತೈತೆ ನೋಡ್ಕೊತೀನಿ. ನೀನೇನು ಮಾಡ್ತಿದ್ಯಾ ಆಂಟಿ? ಸಾಂಬಾರು, ಅವರೆಕಾಳು ಸಾಂಬಾರು. ಪಾಯಸ, ವಡೆ, ಅವರೆಕಾಳು ಸಾಂಬಾರು. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನು ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿ ಮನೆಗೆ ಬಂದ ತಕ್ಷಣ ಎಲ್ಲರೂ ಆಂಟಿ ಮನೆಯಿಂದ ಬಂದರು. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಆಂಟಿನೂ ಅಜ್ಜಿ ಮನೆ ಸ್ವಲ್ಪ ಹತ್ರದಲ್ಲೇ ಇರೋದು. ಸೊ ನಾವು ಫೋನ್ ಮಾಡಿದ್ವಿ, ಆಂಟಿ ಇಲ್ಲಿಗೆ ಬಂದ್ಬಿಡು ಅಂತ. ಅವರು ಬಂದರು. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅವರೆಕಾಳು ಸಾಂಬಾರು, ಪಾಯಸ, ವಡೆ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಒಂದು ಕಾರಣಕ್ಕೆ ಅವ್ರಿಗೆ ಈ ಥರ ವೆಜ್ ವೆರೈಟೀಸ್ ಮಾಡ್ತಾಯಿದ್ದಾರೆ. ಹಾಗೆ ನೀಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ನೆಕ್ಸ್ಟು ಸ್ವಲ್ಪ ಬಿಸಿಲಿತ್ತು. ಆ್ಯಕ್ಚುಲಿ ನಾವು ಅವತ್ತು ಹೋಗಿದ್ದಿನ ತುಂಬ ಬಿಸಿಲಿತ್ತು, ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾಯಿತ್ತು. ಅದಕ್ಕೆ ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಬಂದಿದ್ದೆ ನನ್ನ ಕಸಿನ್ನು. ಎಲ್ಲರೂ ಮಾತಾಡ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ. ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಸುಮಾರು ದಿನ ಆಗಿತ್ತು ಅನಿಸುತ್ತೆ ಈ ಥರ ಗೆಟ್ ಟುಗೆದರ್ ಎಲ್ಲರೂ ಸೇರಿ. ಖುಷಿಯಾಯಿತು, ಒಂದು ಟೈಮ್ ಸ್ಪೆಂಡ್ ಆದಂಗೂ ಆಯಿತು. ನಾನು ಇಲ್ಲೇ ಮಮ್ಮಿ ಮನೆಗೆ ಬಂದಿದ್ದೆನಲ್ಲ, ಹೋಗ್ಬಿಟ್ಟು. ಹಲೋ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಕರೆಕ್ಟಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಅಜ್ಜಿ ಮನೆಯಿಂದ ಈವ್ನಿಂಗೇ ಬಂದುಬಿಟ್ವಿ. ಆ್ಯಂಡ್ ಬಂದು ಇವತ್ತು ಏನಂದರೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ನಾನು ಮಮ್ಮಿ. ಏನು ತರೋಕ್ಕೆ ಅಂತಂದರೆ, ನಂದು ಸ್ವಲ್ಪ ಮೂಗ್ಬೊಟ್ಟು ತರಬೇಕಿತ್ತು. ಸೊ ಇದು ಸ್ವಲ್ಪ ಮದುವೆಗೂ ಮುಂಚೆ ಫಸ್ಟ್ ಟೈಮ್ ನಾನು ಮೂಗು ಚುಚ್ಚಿಸಿದ್ನಲ್ಲ, ಆವಾಗ ನಾನು ಹಾಕ್ಸಿದ್ದು. ಇದು ಸ್ವಲ್ಪ ಯಾಕೋ ಕಲರೆಲ್ಲ ಶೇಡ್ ಹೊಟ್ಟೋಗಿತ್ತು. ಅದಕ್ಕೆ ಹೊಸದು ತೊಗೊಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ದೀಪಕ್ ಜ್ಯುವೆಲ್ಸ್ಗೆ ಹೋಗಿದ್ವಲ್ಲ, ಆವಾಗಲೇ ತೊಗೊಬೇಕು ಅಂದ್ಕೊಂಡ್ವಿ. ಬಟ್ ನಮಗೆ ಹೋಗಿದ್ದ ಕೆಲಸ ಆಗಿರಲಿಲ್ಲ, ಅದಕ್ಕೆ ತೊಗೊಳಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ತೊಗೊಂಬಂದಿದ್ವಿ. ಒಂಥರ ಬೇರೆ ಡಿಸೈನ್ ತೊಗೊಂಬಂದಿದ್ವಿ. ಇದು ಫಸ್ಟ್ ಟೈಮ್ ಚುಚ್ಚಿಸಿದ್ದಾಗ ಸ್ವಲ್ಪ ಲೈಟಾಗಿರಲಿ ಅಂತ ತುಂಬ ಲೈಟಾಗಿ ವೈಟ್ ಕಲರ್ ತೊಗೊಂಡ್ವಿ. ಈಗ ರೆಡ್ ಕಲರ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದೇ ಮೂಗ್ಬಿಟ್ಟು ನಾನು ತೊಗೊಂಡಿರೋದು. ಡಿಸೈನ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಕಾಣಿಸ್ತಾನೇ ಇಲ್ಲ, ನಾನು ಪುಟ್ಟದಾಗೆ ತೊಗೊಂಡೆ. ತುಂಬ ಅಗಲ ಆದರೆ ಅಷ್ಟು ತುಂಬ ಓವರಾಗಿ ಕಾಣಿಸ್ಬಿಡುತ್ತೆ, ಬೇಡ ಅಂತ ನಾನು ಈ ಥರ ರೆಡ್ ಕಲರ್ ತೊಗೊಬೇಕು ಅಂತ ಇಷ್ಟಾಯಿತು. ರೆಡ್ ಇಲ್ಲ ಬ್ಲ್ಯಾಕ್ ಬೇಡ, ರೆಡ್ಡೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಥರ ಡಿಸೈನು ನಾನು ಫಸ್ಟ್ ಯಾಕೆ ತೊಗೊಳ್ಲಿಲ್ಲ ಅಂದರೆ, ಫಸ್ಟ್ ಟೈಮ್ ಹಾಕ್ಕೊತಾ ಇದ್ದೀನಿ ಮೂಗ್ಬಿಟ್ಟು. ಅದೊಂಥರ ಓವರಾಗಿ ಏನಾದರೂ ಕಾಣಿಸ್ಬಿಡುತ್ತೆ. ಅದಕ್ಕೆ ಲೈಟಾಗಿ ಹಾಕ್ಕೊಳ್ಳೋಣ ಅಂತ ವೈಟ್ ಹರಳೋದು ನಾನು ಹಾಕ್ಕೊಂಡಿದ್ದೆ. ಫಸ್ಟ್ ಇದೇ ಥರ ತೊಗೊಬೇಕು ಅಂತಲೇ ಇಷ್ಟ ಆಯಿತು. ಇವಾಗೆಲ್ಲ ಸ್ವಲ್ಪ ಶೇಡೆಲ್ಲ ಹೋಗ್ಬಿಟ್ಟಿದೆ, ಬ್ಲ್ಯಾಕ್ ಆಗಿಬಿಟ್ಟಿದೆ ಹಳೇದು. ಅದಕ್ಕೆ ಅರ್ಜೆಂಟಿಗೆ ಹೋಗಿ ಇಲ್ಲೇ ಮನೆ ಹತ್ರ ನಾನು ಮಮ್ಮಿ ಹೋಗಿ ತೊಗೊಂಬಂದಿದ್ದೀವಿ. ಹೇಗಿದೆ ಮೂಗ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇವಾಗ ವೇರ್ ಮಾಡ್ತೀನಿ, ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ. ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ, ಮುಂಚೆ ಹೇಗೆ ಕಾಣಿಸ್ತಾ ಇತ್ತು. ಗೈಸ್, ನಾನು ಮೂಗ್ಬಟ್ಟನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ತುಂಬ ಇನ್ನೊಂದು ನೋಡಿದ್ದೆ ನಾನು, ಸ್ವಲ್ಪ ರೌಂಡ್ ಜಾಸ್ತಿ ಇರೋದು, ದಪ್ಪ ಇರೋದು, ಅಂದರೆ ಸೈಜ್ ದೊಡ್ಡದಿರೋದು ನೋಡಿದೆ. ಅದು ನನ್ನ ಫೇಸಿಗೆ ತುಂಬ ದೊಡ್ಡದು ಕಾಣಿಸುತ್ತೆ ಅಂತ ನಾನು ತೊಗೊಳ್ಳಿಲ್ಲ. ಬಟ್ ಇದು ಮೀಡಿಯಮ್ ಆಗಿದೆ, ದೂರದಿಂದ ಕಾಣಿಸ್ತಾ ಇದೆ ಅನಿಸುತ್ತೆ, ನೋಡ್ತಾ ಇದ್ದೀರಲ್ಲ. ಒಂಥರ ರೆಡ್ ವಿತ್ ವೈಟ್ ನಿಮಗೆ ಡಿಸೈನ್ ತೋರಿಸಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕಿಂತ ಇದು ಬೆಟರ್ ಅನಿಸ್ತಾ ಇದೆ ನನಗೆ. ಆಮೇಲೆ ಇದು ಪ್ರೈಸ್ ಬಂದು 1000. ಲಾಸ್ಟ್ ಟೈಮ್ ತೊಗೊಂಡಿದ್ದು ಸ್ವಲ್ಪ ಕಡಿಮೆದೇ ತೊಗೊಂಡಿದ್ದೆ, ಯಾಕಂದರೆ ಹೇಳಿದ್ನಲ್ಲ ನಾನು. ಸೊ ಆ ರೀಸನ್ಗೆ ಸ್ವಲ್ಪ ಕಡಿಮೆದೇ ತೊಗೊಂಡಿದ್ದೆ. ಇದು ಪ್ರೈಸ್ ಬಂದು 1000. ಸೊ ಇದು ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಸ್ವಲ್ಪ ನಮ್ಮ ಮಮ್ಮಿ ಹೇಳ್ತಾಯಿದ್ರು, ಇನ್ನೊಂದು ಸ್ವಲ್ಪ ಸೈಜ್ ದೊಡ್ಡದಿರೋದು ತಗೋ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೆಲ್ಲ ಸ್ವಲ್ಪ ಹಳೇದಾಗಲಿ, ಆಮೇಲೆ ಸ್ವಲ್ಪ ದೊಡ್ಡದಿರೋದು ತೊಗೊಳ್ಳೋಣ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಶಿವ ಅವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದರು. ಇವಾಗ
ಲಂಚ್ ಡಿನ್ನರ್ ಟೈಮು. ಅದಕ್ಕೂ ಮುಂಚೆ ನಾನು ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರಲಿಲ್ಲ ಅವ್ರು ಬಂದಾದಮೇಲೆ. ಸುಮಾರು ಹೊತ್ತಾದಮೇಲೆ ಇವಾಗ ಊಟದ ಟೈಮ್ ಆಯಿತು. ಊಟ ಮಾಡ್ತಾಯಿದ್ದಾರೆ. ಊಟಕ್ಕೆ ವಾಂಗಿಬಾತ್ ಮತ್ತು ರೈಸ್, ಸಾಂಬಾರು, ಪಲ್ಯ ಎಲ್ಲನೂ ಮಾಡಿದರು ಮಮ್ಮಿ. ಚೆನ್ನಾಗಿತ್ತು. ಪಲ್ಯ ಅಂತೂ ಸಖತ್ ಇಷ್ಟ ಆಯಿತು. ಶಿವ ಅವ್ರಿಗೂ ಸಖತ್ ಇಷ್ಟ ಆಯಿತು ಪಲ್ಯ. ಒಂಥರ ನೀಟಾಗಿ ವೆಜ್ ಊಟ ಒಂಥರ ಕಂಪ್ಲೀಟ್ ಅನ್ನಿಸ್ತು. ಈ ಥರ ನೀಟಾಗಿ ವೆಜ್ಜು ಊಟದಲ್ಲಿ ಈ ಥರ ಏನಾದರೂ ಇದ್ದರೆ ಅಷ್ಟೊಂದು ನಾನ್ ವೆಜ್ ಬೇಕು ಅನಿಸಲ್ಲ. ಸೈಡ್ಸ್ಗೆ ಪಲ್ಯ, ರೈಸ್, ಸಾಂಬಾರು ಮತ್ತು ವಾಂಗಿಬಾತು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ತಿಂದರು. ಆ್ಯಂಡ್ ಅವ್ರ ಜೊತೆ ನಾನು ಕೂತ್ಕೊಂಡೆ ಊಟ ಹಾಕ್ಕೊಳ್ಳೋಣ ಅಂತ. ನಾನು ವಾಂಗಿಬಾತ್ ಹಾಕ್ಕೊತಾ ಇದ್ದೀನಿ. ನನಗಂತೂ ಪಲ್ಯ ಅಂತೂ ಸಖತ್ ಇಷ್ಟ ಆಯಿತು. ಮತ್ತು ಹಲೋ ಗೈಸ್, ಈಗ ನೋಡಿ ನಮ್ಮ ಮನೆಯವ್ರು ಬಂದಿದ್ದಾರೆ ಮನೆಗೆ, ಅತ್ತೆ ಮನೆಗೆ ಬಂದಿದ್ದಾರೆ. ಏನು ಡೈಲಾಗ್ ಹೇಳ್ತಾಯಿದ್ರು ಇವಾಗ ತಾನೆ, ಈ ಥರ ಒಂದು ವೀಡಿಯೋ ಮಾಡೋಣ ಅಂತ. ಇವಾಗ ನಿಮಗೆ ಲೈವಾಗಿ ಅವ್ರ ಬಾಯರಿಂದ ಹೇಳಿಸ್ತೀನಿ. ಹೇಳಿ, ಏನೋ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಕ್ಯಾಮ್ರಾ ಎತ್ಕೊಂಡೆ ಹೇಳಲಿ ಅಂತ. ಅಂದರೆ ರೀಲ್ದು ಈ ಥರ ಒಂದು ವೀಡಿಯೋ ಮಾಡೋಣ, ಎಲ್ಲರೂ ಮಾಡ್ತಾರಲ್ಲ ಆ ಥರ ಅಂತ ಹೇಳಿದ್ರು. ಸೊ ಇವಾಗ ಪ್ಲೀಸ್ ಹೇಳಿ, ಈಗ ಬೇಗ ತೋರಿಸ್ತೀರಾ? ವೀಡಿಯೋ ಇದೆಯಾ? ಇಲ್ಲ, ಅದೆಲ್ಲ ಹಳೆಯ ವಿಡಿಯೋಗಳು. ಲೈಕ್ ಹೆಂಗಂದರೆ ಕೆಲವು ಒಂದು ಸೀಸನ್ ಇತ್ತು, ಒಂದು ಟೈಮು ಆ ವಿಡಿಯೋ ಮಾಡ್ಸೋರೆಲ್ಲ ಒಂಥರ ಥಾಟ್ ಈಗಲೂ ಹೇಳ್ತಾರೆ, ಕಡಿಮೆ ಈಗ ಮಾತಾಡ್ತಾರೆ. ಫ್ರೆಂಡ್ಸ್, ನೀನು ಬದುಕಬೇಕಾ ಹೌದು ಅನ್ಕೊಂಡು ಸ್ಟಾರ್ಟ್ ಮಾಡ್ತಿದ್ರು. ಸೊ ಅದೆಲ್ಲ ಆಗ ಜಾಸ್ತಿ ಇತ್ತು. ಇತ್ತೀಚೆಗೆ ಅದೆಲ್ಲ ಕಡಿಮೆ ಮಾಡ್ಬಿಟ್ರಾ? ಈಗ ಬೇರೆ ಥರ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇದ್ದಾರೆ ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸು ಎಲ್ಲರೂ. ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ನಾವೇ ತುಂಬ ಹಿಂದೆ ಇದ್ದೀವಿ ಅನಿಸ್ತಾ ಇದೆ. ಓಡಬೇಕು, ರನ್ನಿಂಗ್ ರೈಸ್ ಥರ ಓಡ್ತಾ ಇರಬೇಕು. ಓಡೋಕ್ಕೆ ಟೈಮ್ ಸಿಗ್ತಲ್ಲ ಅಷ್ಟೇ. ಹೌದು. ಮತ್ತು ಊರಿಗೆ ಹೋಗಿದ್ರಲ್ಲ, ಎಲ್ಲೆಲ್ಲ ಹೋಗಿ ಬಂದ್ರಿ? ಆ್ಯಕ್ಚುಲಿ ಇವತ್ತು ಡ್ಯೂಟಿಗೆ ರಜಾ ಹಾಕಿ ಫ್ರೆಂಡ್ಸ್ ಇವರು ಹುಟ್ಟೂರಿಗೆ ಹೋಗಿದ್ರು. KR ನಗರಕ್ಕೆ ಹೋಗಿದ್ರು, ಏನೋ ಕೆಲಸ ಇತ್ತು ಅಂತ. ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಹೋದ ಕೆಲಸ ಏನಾಯಿತು? ಒಂದು ರೌಂಡ್ ಹಾಕ್ಕೊಂಡು ಪೂರ್ತಿ ಸ್ವಲ್ಪ ಕೆಲಸ ಆಯ್ತು, ಅದು ಮುಗಿಸ್ಕೊಂಡು ಆಮೇಲೆ ಎಲ್ಲ ಹೋದ್ರಿ? ಬರ್ತಾ ರೈಸ್, ಒಂದು ಬ್ಯಾಗ್ ರೈಸ್ ಎತ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿಂದ ಬರ್ತಾ ನಮ್ಮ ಭಾವಂದು ಏನೋ ಒಂದು ಸೈಡ್ದು ಏನೋ ಒಂದು ಅಪ್ರೂವಲ್ದೊಂದು ಇಸ್ಕೊಂಬರ್ಬೇಕಿತ್ತು. ಅಲ್ಲೂ ದೊಡ್ಡಮ್ಮನ ಮನೆಗೆ ಹೋಗಿ ಟೈಮ್ ಪಾಸ್ ಮಾಡಿದ್ರ? ಅಂದರೆ ನಿಮ್ಮ ದೊಡ್ಡಮ್ಮನ ಮನೆಗೆ ಒಂದು ವಿಸಿಟ್ ಕೊಡಲೇಬೇಕಲ್ವಾ? ಅಲ್ಲಿ ಹೋಗ್ತಾ ರೋಡಲ್ಲಿ ಅಂದಿವೇನೇ ಇರೋದ್ರಿಂದ ಅಲ್ಲೇನೋ ಅಲ್ಲಿ ಹೋದ್ಮೇಲೆ ನಿಲ್ಲಿಸ್ದೆ ಬರಕ್ಕೆ ಮನ್ಸಾಗಲ್ಲ. ಏನೋ ಅಲ್ಲಿ ಹೋಗಿ ಒಂದು ಟೀ ಕುಡಿದು ಕಜ್ಜಾಯ ಬೇರೆ ಮಾಡಿದ್ರಿ ಇವತ್ತು. ಹೌದಾ? ಸೊ ಒಂದೆರಡು ಕಜ್ಜಾಯ ತಿಂದೆ ಇವತ್ತು. ಕಜ್ಜಾಯ ತಿಂದು ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅಲ್ಲ ಮಲ್ಕೊಂಡು ನಾನು ಫೋನ್ ಮಾಡಿದಾಗ ಮಲಗಿದ್ರಿ ಅನ್ಸುತ್ತೆ ಅವ್ರ ಮನೇಲಿ. ಹೌದು, ಹಂಗೆ ಇದ್ರ ಮೇಲೆ ಸೋಫಾ ಮೇಲೆ ಮಲಗಿದ್ರ? ಮಲ್ಕೊಂಡಿದ್ದೆ. ಓಕೆ. ಮತ್ತೆ ಮುಗೀತಾ? ಓದ್ ಕೆಲಸ ಏನಾಯಿತು? ಓದ್ ಕೆಲಸ ಆಯ್ತಪ್ಪ. ಆಯಿತಾ? ಮತ್ತೆ ಹೇಗಿತ್ತು ಇವತ್ತು ಡೇ? ಬೋರಿಂಗ್ ಆಗಿತ್ತಾ ಇಲ್ಲ? ನಾಟ್ ಬೆಟರ್. ನಿನ್ನೆ ಅಂತೂ ಬಿಡಿ ಎಂಜಾಯ್ ಮಾಡಿದ್ದೀರಿ. ಅದಕ್ಕೆ ನನಗೆ ಹೇಳ್ತಾ ಇದ್ದೆ, ಕ್ಲಿಪ್ಪಿಂಗ್ಸೇ ಸರಿಯಾಗಿ ತೊಗೊಳಕ್ಕಾಗಲಿಲ್ಲ ನಾನು. ಒಂದು 2-3 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ನಾನು. ನಿನ್ನೆ ಅದು ತೀರಾ ಟೈಮ್ ಪಾಸ್ ಆಗಿಬಿಟ್ಟಿದೆ. ಕಂಪ್ಯಾರಿಟಿವ್ಲಿ ನಿನ್ನೆಗಿಂತ ಆಬ್ವಿಯಸ್ಲಿ ಜನ ಕಡಿಮೆ ಇದ್ದಾಗ ಟೈಮ್ ಪಾಸ್ ಕಡಿಮೆ ಆಗೋದು. ಬಟ್ ಏನಿಲ್ಲ, ಇವತ್ತು ಆಯಿತು ಏನಿಲ್ಲ ಇವತ್ತು ಸ್ವಲ್ಪ ಅವ್ರಿಗೆ ಹೋಗಿ ಬಂದ್ವಿ. ನಾನು ಮೂಗ್ಬಾಟ್ ಬೇರೆ ತೊಗೊಂಡಿದ್ದೀನಿ. ಹಿಂಗಿದೆ ಅಲ್ಲ, ಇವ್ರು ಕಂಡಿಡಿಲೇ ಇಲ್ಲ ಫ್ರೆಂಡ್ಸ್ ಇವರು. ನಾನು ತೋರಿಸ್ತಾ ಇದ್ದೀನಿ ಫೇಸ್ನ. ಫಸ್ಟ್ ಬಂದಿದ್ದೀನಿ, ಮನೇಲಿ ಕೂತಿದ್ದೀನಿ. ಆ್ಯಕ್ಚುಲಿ ಹೇಳಿದ್ರು, ಬಟ್ ನನಗೆ ಅಂತ ಮರ್ತೇ ಬಿಟ್ಟಿದ್ದೀನಿ ನಾನು. ಬಟ್ ಅನ್ನೋ ಐಡಿಯಾನೇ ಇಲ್ಲ. ಸುಮ್ಮನೆ ಕೂತಿದ್ದೀನಿ. ಬಂದ್ಬಿಟ್ಟು ನೋಡಿ ಅಂತಾರೆ. ನೋಡ್ತಾನೆ ಇದ್ದೀನಲ್ಲ ಅಂತ ಒಂದು ಕಡೆ ನೋಡ್ತಾ ಇದ್ದೀನಿ. ಮೂಗ್ಬಟ್ಟು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಕೊನೆ ಅವರೇ ಹೇಳಿದ್ರು, ಮೂಗ್ಬಟ್ಟು ನೋಡ್ರಿ ಅಂತ. ಅಂದರೆ ಅಷ್ಟೊಂದು ತುಂಬ ಡಿಫ್ರೆನ್ಸಾಗಿ ಕಾಣಿಸ್ತಾ ಇಲ್ವಲ್ಲ ಮೂಗ್ಬಿಟ್ಟು? ಒಂಚೂರು ಹೆಚ್ಚು ಕಡಿಮೆ ಇದೆಯಲ್ಲ, ಅಷ್ಟೊಂದು ಅನಿಸ್ತಾ ಇಲ್ಲ. ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗ್ತಿತ್ತು, ಡಿಫ್ರೆನ್ಸ್ ಕಾಣ್ತಾ ಬಂತು. ಹೌದಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬೆಟರ್? ಚೆನ್ನಾಗಿದೆ. ಹಳೇದಕ್ಕಿಂತ ಬೆಟರ್ ಅನಿಸ್ತಾ ಇದೆಯಾ? ಬೆಟರ್ ಆಗಿದೆ. ಸ್ವಲ್ಪ ರೆಡ್ ಶೇಡಲ್ಲಿ ಇದೆಯಲ್ಲ, ಚೆನ್ನಾಗಿದೆ. ನಿಮ್ಮದು ಲಾಸ್ಟ್ ನಾನು ಹಾಕಿದ್ದು ಮತ್ತು ನಿಮ್ಮ ಕಿವಿಗೆ ಹಾಕಿರೋದು ಆಲ್ಮೋಸ್ಟ್ ಸೇಮ್. ಇದೇ ಥರದ್ದು ಇನ್ನೊಂದು ಪೇರ್ ಇತ್ತು ಫ್ರೆಂಡ್ಸ್ ಅಲ್ಲಿ ಕಬೋರ್ಡಲ್ಲಿ.
ಅದಕ್ಕೆ ಅದೇ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಸೇಮ್ ಆಗಿಬಿಡುತ್ತೆ. ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಿದೆ ಇದು. ಅದೇ ಡಿಸೈನ್ ಬೇಡ, ಸ್ವಲ್ಪ ಓಲ್ಡ್ ಡಿಸೈನ್ ಆಗೋಯ್ತು ಅಂದ್ಕೊಂಡು ಬೇರೆ ತೊಗೊಂಡೆ. ಮತ್ತು ಇನ್ನೇನು ತುಂಬ ದಿನದಿಂದ ಹೇಳ್ತಿದ್ರು ಹೋಗ್ಬಿಟ್ಟು ತಗೋಬೇಕು ಅಂತ. ಅದೇ ಹೇಳಿದ್ನಲ್ಲ, ದೀಪಕ್ ಜ್ಯುವೆಲ್ಸ್ಗೆ ಅಲ್ಲಿ ಒಂಚೂರು ಕೆಲಸ ಇತ್ತು, ಅಲ್ಲಿ ಹೋದ್ರೆ ಒಟ್ಟಿಗೆ ತೊಗೊಳ್ಳೋಣ ಅಂದ್ಕೊಂಡೆ. ಮೊನ್ನೆ ಹೋಗ್ತಾ ಇದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಅದು ಇನ್ನೂ ಆಗಲಿಲ್ಲ ಅಂತ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ತೊಗೊಬಿಟ್ಟೆ ಅರ್ಜೆಂಟಿಗೆ. ಆಮೇಲೆ ಏನಾಯ್ತು ಗೊತ್ತಾ, ಅವತ್ತು ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ರಶ್ ಇತ್ತು. ನಾನು ಏನೋ ಬಗ್ಗಿ ಆ ಕಡೆಗೆ ಹೋಗೋಕೆ ಹೋದೆ, ಅಲ್ಲೊಬ್ರದ್ದು ಬ್ಯಾಗ್ ಸಿಕ್ಕಾಕೊಂಡು ಸ್ವಲ್ಪ ಇದಾಗೋಗಿತ್ತು, ಮುಗ್ಬಿಟ್ಟು ಎದ್ದುಬಿಟ್ಟಿತ್ತು. ಅದೇ ನಮ್ಮ ಮಮ್ಮಿ ಹೇಳ್ತಾಯಿತ್ತು. ನಾನು ಮಮ್ಮಿಗೆ ಅಲ್ಲಿ ಹೇಳ್ಕೊಂಬರ್ತಾಯಿದ್ದೆ, ಮಮ್ಮಿ ಹಿಂಗಾಯಿತು, ಅದಕ್ಕೆ ಅರ್ಜೆಂಟಿಗೆ ತಗೊಂಡಿದ್ದು, ಇಲ್ಲ ಇಷ್ಟು ಅರ್ಜೆಂಟ್ ಮಾಡ್ತಿರ್ಲಿಲ್ಲ ಅಂತ. ಅದಕ್ಕೆ ಅರ್ಧೋಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ಮೂವ್ ಫುಲ್ ತೂತು ಅಂತಾಯಿತು ಅಲ್ವಾ. ಹಂಗೆ ಹೋಗಿದ್ದಿದ್ರೆ ಮುಗೀತು ಕತೆ. ಓಕೆ ಫ್ರೆಂಡ್ಸ್, ಇವರು ಊರಲ್ಲೆಲ್ಲ ಸುತ್ತಾಡ್ಕೊಂಬಂದು ಫುಲ್ಲು ಟಯರ್ಡ್ ಆಗಿದ್ರೆ ಇವ್ರು ಮಲ್ಕೋಬೇಕಂತೆ. ಅದಕ್ಕೆ ಕಂಡುಬಿಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ವೀಡಿಯೋ ಈಗ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ವೀಡಿಯೋನ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.